ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮಗೆ ಆರೋಗ್ಯಕರವಾದ ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದು ಹೇಳ್ಕೊಡ್ತೇನೆ. ನಾ ಇಲ್ಲೇ 2 ಮೀಡಿಯಮ್ ಸೈಜ್ ಹಾಗಲಕಾಯಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡೇನಿ. ನಿಮಗೆಲ್ಲ ಗೊತ್ತೈತಿ ಹಾಗಲಕಾಯಿ ಭಾಳ ಕಹಿ ಇರ್ತಾವೆ. ಆ ಕಹಿ ಕಡಿಮೆ ಮಾಡೋಕೆ ನೀರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಅರ್ಧ ತಾಸು ತೆಗೆದಿಡಬೇಕು. ಅಂದರೆ ಇದ್ರ ಕಹಿ ಸ್ವಲ್ಪ ಕಡಿಮೆ ಆಗ್ತೈತಿ. ನಾ ಮುಚ್ಚಿ ಅರ್ಧ ತಾಸು ಸೈಡ್ಗೆ ಇಡ್ತೇನೆ. ಅರ್ಧ ತಾಸು ಆಗೈತಿ. ಈಗ ಈ ಉಪ್ಪಿನ ನೀರಿನಾಗ ಕಹಿ ಸ್ವಲ್ಪ ಬಿಟ್ಕೊಂಡಿರುತ್ತೆ. ಇದರಿಂದ ನಮ್ಗೆ ಭಾಳ ಕಹಿ ಅನ್ಸಂಗಿಲ್ಲ. ನೀವು ಹಿಂಡಿ ರೀತಿ ತಕ್ಕೊಂಡು ಇಟ್ಕೋಬೇಕು ಒಂದು ಸೈಡಿಗೆ. ಈ ಹಾಗಲಕಾಯಿ ಶುಗರ್ ಪೇಷಂಟ್ಗಳ್ಗಂತೂ ಭಾಳ ಚಲೋ ಐತ್ರಿ ಇದು. ನೋಡ್ರಿ, ನಾ ಎಲ್ಲ ಹಾಗಲಕಾಯಿ ಹಿಂಗೆ ನೀರು ಬಸದು ತೊಗೊಂಡೇನಿ. ಹಾಗಲಕಾಯಿ ಪಲ್ಯ ಮಾಡೋಕೆ 2 ಹಾಗಲಕಾಯಿ ಪಲ್ಯ ಉಪ್ಪಿನ ನೀರು ತೊಳೆದು ತೊಗೊಂಡೇನಿ. ಅದಕ್ಕೆ 1 ಮೀಡಿಯಮ್ ಸೈಜ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. 1 ಬೆಳ್ಳುಳ್ಳಿ ಸುಲಿದ ಜಜ್ಜಿ ಇಟ್ಕೊಂಡೇನಿ. ಇದಕ್ಕೆ ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ನಾ 1 ಟೇಬಲ್ ಸ್ಪೂನಷ್ಟು ತೊಗೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಕರಿಬೇವ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ. ಆಮೇಲೆ ಇಲ್ಲಿ ಹಾಗಲಕಾಯಿ ಕ್ವಾಂಟಿಟಿ ತಕ್ಕಂಗೆ ನಾ ಈ ಉಳಿದಿದ್ದೆಲ್ಲ ಪುಡಿಗಳು ತೊಗೊಂಡೇನಿ. ಇವನ್ನ ಹುರಿದ ಪುಡಿ ಮಾಡಿ ಇಟ್ಕೊಂಡೇನಿ. ಎಳ್ಳಿನ ಪುಡಿ, ಒಣ ಕೊಬ್ಬರಿ ಪುಡಿ ತೊಗೊಂಡೇನಿ, ಶೇಂಗಾ ಪುಡಿ ತೊಗೊಂಡೇನಿ ಇಲ್ಲಿ. ಆಮೇಲೆ ಹುರಿದ ಪುಡಿ ಮಾಡಿದ್ದ ಗುರೆಳ್ಳು ಪುಡಿ ತೊಗೊಂಡೇನಿ. ಇವೆಲ್ಲ ಪುಡಿ ಆದಮೇಲೆ ಕೊತ್ತಂಬರಿ ಫೈನಲಿಗೆ ಹಾಕಕ್ಕೆ ತೊಗೊಂಡೇನಿ. ಆಮೇಲೆ 1 ಬೋಟ್ ಹುಂಚೆ ನೆನೆಸಿಟ್ಕೊಂಡೇನಿ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ. ಒಲೆ ಮೇಲೆ ಒಂದು ಬೊಗನಿಗೆ ಕಾಯಕ್ಕಿಟ್ಟು ಹಾಗಲಕಾಯಿ ಕಹಿ ಇನ್ನೂ ಕಡಿಮೆ ಆಗಲಿ ಅಂತ ಅವನ್ನ ಹುರ್ಕೋತೇನಿ. ಈ ಹುರಿ ಮುಂದೆ ಎಣ್ಣೆ ಇತ್ತು ಏನು ಹಾಕೋಂಗಿಲ್ಲ, ಹಂಗೆ ಹುರಿರಿ, ಕಹಿ ಕಡಿಮೆ ಆಗ್ತೈತಿ ರೀ. ಈಗ ನೋಡ್ರಿ ಹಾಗಲಕಾಯಿ ಹುರಿದವು. ಒಗ್ಗರಣೆಗೆ ಒಲೆ ಮೇಲೆ ಬೊಗನಿ ಕಾಯಕ್ಕಿಟ್ಟಕ್ಕೆ ಆದಮೇಲೆ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ರಿ. ಆಮೇಲೆ ಕರಿಬೇವು ಹಾಕ್ರಿ. ಕರಿಬೇವು ಚಟ್ಪಟ್ ಆದಮೇಲೆ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ, ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕಟ್ಟಾಡ್ಸಿ ಎಲ್ಲನೂ ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಚಿಟಿಕೆ ಅರಿಶಿನ ಪುಡಿ ಹಾಕಬೇಕು. ಅದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಹಸಿ ಖಾರ ಹಾಕ್ರಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಕ್ಕೆ ಬಿಡ್ರಿ. ಇದಾದಮೇಲೆ ನಾನು ಹುರಿದು ಇಟ್ಕೊಂಡ್ರೆ ಹಾಗಲಕಾಯಿ ಹಾಕ್ತೀನಿ. ಹಾಕಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಈ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಕಡಿಮೆ ಆಗ್ತೈತಿ. ನಿಮ್ಮ ಇಷ್ಟ ಬಂದಂಗೆ ಹಾಕ್ಕೋಬೋದು. ಚಂದಾಗ ಎಲ್ಲ ಮಿಕ್ಸ್ ಮಾಡಿಕೊಡ್ರಿ. ನೀರು ಹಾಕಲ್ದನ ಇದನ್ನು ಏನು ಮಾಡಬೇಕು ಅಂದ್ರೆ ಉಗ್ದಾಗ ಬೇಯಿಸಬೇಕು. ಇದನ್ನು ಒಂದು 3-4 ನಿಮಿಷ ಬೇಯಿಸ್ರಿ. 3-4 ನಿಮಿಷ ಆಯಿತು. ಇಲ್ಲಿ ನೋಡ್ರಿ, ನಾ ಒಟ್ಟು ನೀರು ಹಾಕಲ್ದ ಬರೀ ಉಪ್ಪಿನ ನೀರಿನಾಗ ಏನು ಮಾಡೀನಿ, ಇದನ್ನು ಬೇಯಿಸೀನಿ. ಈಗ ಇದಕ್ಕೆ ಎಲ್ಲ ಒಂದೊಂದು ಚಮಚಗೆ ಎಳ್ಳಿನ ಪುಡಿ, ಕೊಬ್ಬರಿ ಪುಡಿ, ಶೇಂಗಾ ಪುಡಿ ಹಾಕ್ಕೋಬೇಕು. ಗುರೆಳ್ಳು ಪುಡಿನೂ ಹಾಕೋರಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋರಿ. ಬೆಲ್ಲ ಎಷ್ಟು ಜಾಸ್ತಿ ಹಾಕೋತೀರಿ ಅಷ್ಟು ಕಹಿ ಮುರಿತೈತಿ. ಅದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕೋರಿ. ಆಮೇಲೆ ಹುಣಸೆ ಹಣ್ಣಿನ ರಸ ಹಿಂಡಿ ಹಾಕೋರಿ. ಎಲ್ಲನೂ ಹಾಕೊಂಡು ಚಂದಾಗ ಕಳಿಸ್ಕೊರಿ. ಈಗ ಏನು ನಾವು ಎಲ್ಲ ಪುಡಿಗಳು ಬೆಲ್ಲ ಹಾಕ್ಕೊಂಡೇವು, ಇವೆಲ್ಲ ನಮ್ಮ ಬಾಡಿಗೆ ಹೀಟ್ ಆಗ್ತಾವೆ. ಇದರಿಂದ ಈಗ ಚಳಿಗಾಲಕ್ಕೆ ನೋಡಿರಿ, ನಮ್ಮ ಬಾಡಿ ನಾವು ಹೀಟ್ ಇಟ್ಕೋಬೇಕಾಗ್ತೈತಿ. ಅವಾಗ ಈ ಪಲ್ಯ ಮಾಡಿ ತಿನ್ಬೋದು. ಈಗ ಇದನ್ನು ಮತ್ತೆ ನಾನೇನು ಮಾಡ್ತೀನಿ, ಬೇಯಕ್ಕಿಡ್ತೀನಿ. ಇದನ್ನ ಮುಚ್ಚಿ ಮತ್ತು ನೀರು ಹಾಕಲ್ದನ್ನ ಏನು ಮಾಡಬೇಕು, ಬೇಯಿಸ್ಕೊಳ್ಬೇಕು ಇದನ್ನು. ಈಗ ನೋಡ್ರಿ, ಹಾಗಲಕಾಯಿ ಹುಳಿ, ಉಪ್ಪ, ಖಾರ, ಬೆಲ್ಲ ಎಲ್ಲನೂ ಚಂದಾಗಿ ಹಿರ್ಕೊಂಡಿರ್ತೈತಿ. ಇದಕ್ಕೆ ಹೆಚ್ಚಿಟ್ಕೊಂಡಿದ್ದ ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿ ಹಾಕಿ ನಮ್ಗೆ ಇನ್ನೊಂದು ಸ್ವಲ್ಪ ರಸ ಬೇಕು ಅಂತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿ ಒಂದು 2-3 ನಿಮಿಷ ಚಂದಾಗ ಬೇಯಿಸ್ಕೋಬೇಕು. ಇದು ಚಲೋ ತಕ್ಕ ಬೆಂದ ಮೇಲೆ ನಿಮಗೆ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಕತಿ. ಇದನ್ನು ಈಗ ಸರ್ವಿಂಗ್ ಬೌಲ್ ತೊಗೋತೀನಿ. ಇದ್ರ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದಾವಂದ್ರೆ ವಾರಕ್ಕೆ ಒಮ್ಮೆರ ಮಾಡಿ ತಿನ್ನಿರಿ. ಈ ಶುಗರ್ ಪೇಷಂಟ್ಗಳಂತೂ ಕಂಪಲ್ಸರಿ ಮಾಡಿಕೊಡ್ರಿ. ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಗೈತಿ. ಧನ್ಯವಾದಗಳು. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.